ಇನ್ನು ನಿನ್ನೆ ತಾನೇ ಹಾಸನದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಕಾರಣ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಸಾಕ್ಷ್ಯನಾಶ ಮಾಡ್ತಿದ್ದಾರೆ ಅನ್ನೋ ಆರೋಪ. ಸೊ ಅವರು ಪ್ರೀತಮ್ ಗೌಡ ಅವರ ಬೆಂಬಲಿಗರು ಅನ್ನುವಂಥ ಮಾಹಿತಿ ಇದೆ. ಇದಕ್ಕೆ ಈಗ ಪ್ರೀತಮ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಕಚೇರಿಯಲ್ಲಿದ್ದಂಥ 24 ವರ್ಷದ ಯುವಕ ಅಮಾಯಕ. ಚೇತನ್ ಗೌಡ ಬೇರೆ, ಈ ಚೇತನ್ ಬೇರೆ. ಪ್ರೀತಮ್ ಗೌಡ ಆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ನೋಡಿದವರೆಲ್ಲ ತಪ್ಪಿತಸ್ಥರು ಅಂತಂದ್ರೆ 15 ಲಕ್ಷ ಜನ ಆಗ್ತಾರೆ. ಎಲ್ಲರ ಬಳಿ ವಿಡಿಯೋ ಇದೆ, ಎಲ್ಲರನ್ನ ಬಂಧಿಸ್ತೀರಾ. ಅರೆಸ್ಟ್ ಆದವರು ಅಮಾಯಕರು ಅಂತ ಪ್ರೀತಮ್ ಗೌಡ ಹೇಳಿದ್ದಾರೆ. ವಿಡಿಯೋ ಸಿಕ್ಕಿದ್ರೆ ಸರ್ಕ್ಯುಲೇಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ತನಿಖೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನೋದನ್ನು ಕಾದು ನೋಡೋಣ. ಪ್ರಜ್ವಲ್ ಪ್ರಕರಣದಲ್ಲಿ ನನ್ನದು ಯಾವಾಗಲೂ ನೋ ಕಮೆಂಟ್ ಅಂತ ಪ್ರೀತಮ್ ಗೌಡ ಪ್ರತಿಕ್ರಿಯಿಸಿದ್ದಾರೆ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. ನಿಮ್ಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ, ಮಾಹಿತಿ ಕೊರತೆನ ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ನಮ್ಮ ಕಚೇರಿಯಲ್ಲಿ ವಾಲಂಟಿಯರ್ ಕೆಲಸ ಮಾಡೋರು ಇದ್ದಾರೆ, ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ. ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿದ್ರೆ, ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನ ಮಾಡಿದ್ರೆ ದಾರಿಲಿ ನೀವೇ ಎಲ್ಲರೂ ಹೇಳಿದಿರಿ 1.5 ಲಕ್ಷ ಪೆನ್ ಡ್ರೈವ್, 5 ಲಕ್ಷ ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಿಮ್ಮ ಹತ್ರ ಯಾರೋ ತಂದು ಕೊಟ್ಟಿರ್ತಾರೆ. ಈಗೇನು ಉದಾಹರಣೆ ಬಿಡಿ, 23ನೇ ತಾರೀಕು ಲಾಯರೇ ತಂದು ಇದನ್ನ ಪೆನ್ ಡ್ರೈವ್ ಕೊಟ್ಟಿದ್ದಾರೆ. ಹಂಗಂತ ಲಾಯರ್ ಮೇಲೆ ಕೇಸ್ ಮಾಡಕ್ಕಾಗ್ತಾ? 5 ಜನ ಲಾಯರ್ನ ಕೇಸ್ ಕೊಟ್ಟಿದ್ದಾರೆ. ಏನಂತ? ಪೆನ್ ಡ್ರೈವ್ ಸಿಕ್ಕಿದೆ ಅಂತೇಳಿ ಎಲೆಕ್ಷನ್ ಏಜೆಂಟೇ ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ತು ಅಂತೇಳಿ ಹೇಳಿ ಅವ್ರ ಮೇಲೆ ಕೇಸ್ ಮಾಡಕ್ ಬರುತ್ತಾ? ಆ ರೀತಿ ಕೇಸ್ ಮಾಡ್ತಾ ಹೋದ್ರೆ 15 ಲಕ್ಷ ಕೇಸ್ ಮಾಡೋದು. ಯಾರಿದ್ದಾರೆ ಸರ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು? ಹೇಳ್ತಾರೆ ಮಹಾನಾಯಕ. ನಾನು ನಿಮ್ಗೆ ಹೇಳ್ತಾ ಇರೋ ಸಿಂಪಲ್ಲು, ನಾನು ಯಾರಿಗೂ ವಕ್ತಾರನಾಗ್ಲಿಕ್ಕೆ ರೆಡಿ ಇಲ್ಲ. ನನ್ನ ಸ್ಟ್ಯಾಂಡ್ ಒಂದೇನೆ. ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ, ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನ ಹರಿಬಿಡಬಾರ್ದು ಅನ್ನೋದು ನನ್ನ ಮೊದಲನೇ ಸ್ಟ್ಯಾಂಡು. ಹಂಗಾಗಿ ಕಮೆಂಟು ಮಾಡ್ತಿಲ್ಲ, ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನೂ ಇಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ಇದು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರದಿದೆ. ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ, ಭಾಳ ಪ್ರಾಮಾಣಿಕವಾಗಿ ಮಾಡೋ ಅಂಥ ಕೆಲಸವನ್ನ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ, ಚುನಾವಣೆ ಸಂದರ್ಭ ಆಗ್ಬೋದು, ಅದಾದ ನಂತರ ನಡೆದಿರೋ ಅಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠೂರವಾಗಿ ಹೇಳಿದ್ದೀನಿ. ನಾನು ಫೋನ್ ಯಾರಿಗೆ ಮಾಡಿದ್ರು, ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ರೆ, ವಿಡಿಯೋ ಇದ್ರೆ ಡಿಲೀಟ್ ಮಾಡು, ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ, ನಿಮಗೆ ಅದು ಸಂಬಂಧ ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನ ಸಾರ್ವಜನಿಕವಾಗಿ, ಅದನ್ನೇನು ಕರೆದು ಗುಟ್ಟಲ್ಲಿ ಹೇಳೋಂಥದ್ದು ಇನ್ನೊಂದಲ್ಲ. ಯಾಕಂದ್ರೆ SIT ಅವರೇ ಮಾನದಂಡ ಕೊಟ್ಟಿದ್ರು, ಮತ್ತೆ ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ರು. ನೋಡಿ, ನಾನು ಯಾರನ್ನೂ ಯಾಕೆ ಟಾರ್ಗೆಟ್ ಅಂತ ಹೇಳೋದಿಲ್ಲ. SIT ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ನೋಡಬೇಕು. ಈ ದಿಕ್ಕಿನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 15 ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ. ಇಡೀ ರಾಜ್ಯದಲ್ಲಿ 2.5-3 ಕೋಟಿ ಜನ ಸಿಗ್ತಾರೆ. ಅಷ್ಟು ಮಾತ್ರ ಹೇಳಬಲ್ಲೆ. ಈ ಮಾನದಂಡ ಆದ್ರೆ ತನಿಖೆ ಸರಿಯಾಗಿ ನಡೀತಿದೆಯಾ ಸರ್ SIT ಇಂದ? ನಾನು ಅಲ್ಲ, ನಾನು ಹೇಳ್ತಿರೋ ಸಿಂಪಲ್. ಡೇ 1 ಹೇಳ್ತೀನಿ, ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ, ಹೋದ ತಿಂಗಳು ಇದೇ ಇತ್ತು, ಮುಂದಿನ ತಿಂಗಳು ಇದೇ ಇರುತ್ತೆ. ನಾನು ಯಾವುದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ. ನೀವು ನನ್ನ ಸಿಬ್ಬಂದಿ ಅಂತ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರುತ್ತೆ. ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆನ್ ತೋರ್ಸಿ ಹೋಗೋ ಅಂತವನಲ್ಲ. ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದ್ದಲ್ಲ, ಇಡೀ ಹಾಸನ ಜಿಲ್ಲೆಯಲ್ಲಿ ಇದೆ. ಪ್ರತಿಯೊಬ್ಬರ ಹತ್ರನೂ ವಿಡಿಯೋ ಇದೆ. ಪ್ರತಿಯೊಬ್ಬರಿಗೂ ಒಂದು 2 ಲಕ್ಷ ಜನ, 3 ಲಕ್ಷ ಜನ ಅಂತ ನೀವು ಹೇಳ್ತಿದ್ರಿ. ಪೆಂಡ್ರೈವ್ ನಿಮ್ಗಳ ಮಾಧ್ಯಮ ಮೂಲಕ ಗೊತ್ತಾಯ್ತು. ಆ 3 ಲಕ್ಷ ಜನನೂ ತಪ್ಪಿತಸ್ಥರಾಗ್ತಾರ? ಇಷ್ಟೇ ನನ್ನ ಪ್ರಶ್ನೆ. ಬೇರೆದಿನ್ ಯಾವುದನ್ನು ನನ್ನ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಯಾವ ನಿಟ್ಟಿನಲ್ಲಿ, ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ. ನಾನು ಒಂದೇ ಹೇಳ್ತಾ ಇದ್ದೀನಿ, ಇದ್ರ ಸ್ಟ್ಯಾಂಡ್ ನನ್ನ ವೆರಿ ಕ್ಲಿಯರು, ನೋ ಕಮೆಂಟ್ಸ್. ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ, ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಬೆನ್ ತೋರ್ಸಿ ಹೋಗೋ ಅಂಥವನ್ನೆಲ್ಲ, ಧೈರ್ಯವಾಗಿ ಎದುರಿಸೋಂಥ ವ್ಯಕ್ತಿ ನಾವು. ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು. ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವಿಡಿಯೋ ಇದೆಯೋ ಅಥವಾ ಕಂಪ್ಯೂಟ್ರಲ್ಲಿ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ, ಇಡೀ ಹಾಸನ ಜಿಲ್ಲೆಯನ್ನು ಪೊಲೀಸವರು ಹುಡುಕಿದ್ರೆ 15 ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಯಾಕಂದ್ರೆ ಎಲ್ಲರ ಮೊಬೈಲ್, ಈಗ ನಿಮ್ಮ ಇಷ್ಟು ಜನದ ಮೊಬೈಲಿಗೆ ಈಗ ತೆಗ್ಸಿ ನಾವು ಫಾರೆನ್ಸಿಕ್ ಕೊಟ್ಟರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ. ಹಂಗಾದ್ರೆ ನಿಮ್ನೆಲ್ಲರನ್ನು ವಿಚಾರಣೆಗೊಳಪಡಿಸೋಕ್ಕಾಗ್ತಾ, ಬಂಧ ಮಾಡೋಕ್ಕಾಗತ್ತಾ? ಮಾಹಿತಿ ಕಳಿಸಿರೋರನ್ನ ಕೇಳಿ. ಫಸ್ಟು ಮಾಹಿತಿ ಯಾರಿಂದ ಆಗಿದೆ, ಮಾಹಿತಿ ಮಾಡ್ಕೊಂಡವ್ರು ಯಾರು, ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ, 1 ವರ್ಷದಿಂದ ಎಲ್ಲ ಕಡೆ ಹರಿದಾಡ್ತಾ ಇದೆ.
ಹರಿದಾಡ್ತಿರೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ, ಇದನ್ನ ಯಾವಾಗ ಮಾಡಬೇಕಿತ್ತು? ಈ ತರ ಮಾಹಿತಿ ಇದೆ ಅಂದಾಗ 1 ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಿತ್ತು. ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ, ಸಂತ್ರಸ್ತ ಮಹಿಳೆಯರನ್ನ ಜೀವನವನ್ನ ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು. 24 ವರ್ಷದ ಹುಡುಗ ಪಾಪ, ಅವನು ಗ್ರಾಜುಯೇಟ್ ಇದ್ದಾನೆ, ಅವನು ಕೆಲಸ ಮಾಡೋ ಅಂತ ಯುವಕ ಇದ್ದಾನೆ, ಅವನನ್ನು ಕರ್ಕೊಂಡು ಹೋಗಿ ನಿನ್ ಮೊಬೈಲಲ್ಲಿ ಇದೆ ಕೊಡಲಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಯಾವ ದಿಕ್ಕಿನಲ್ಲಿ ತನಿಖೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.